ನಿನ್ನೆ ಆಗಿದ್ದಷ್ಟು ಕೂಡ 2ನೇ ಅಧ್ಯಾಯದ 2ನೇ ಪಾಠಕ್ಕೆ ಸಮಯ ಪಾಠಕ್ಕೆ ಆಚಾರ್ಯರು ಕೊಟ್ಟ ಪೀಠಿಗೆ. ಈಗ ಅದರೊಳಗೆ ರಚನ ಅನುಪಪತ್ತಿ ಅಧಿಕರಣ ಅಂತ ಅದಕ್ಕೆ ಹೆಸರು. ರಚನ ಅನುಪಪತ್ತಿ ಅಧಿಕರಣ ಅಂದರೆ ರಚನ, ಈ ಸೃಷ್ಟಿಯನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾರ ಮತ ಖಂಡನೆ ಇದು? ಸಾಂಖ್ಯ ಮತದ ಖಂಡನೆ. ಅವರೇನು ಸೃಷ್ಟಿಗೆ ಪರಿಹಾರವನ್ನು ಹೇಳ್ತಾರೆ ಅದು ಸರಿಯಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳೋದೇನದು? ಪ್ರಕೃತಿ ಅಲ್ಟಿಮೇಟ್. ಪುರುಷ ಇದ್ದಾನೆ, ಆದರೆ ಪ್ರಧಾನ ಯಾವುದು? ಪ್ರಧಾನ ಅಂದರೆ ಪ್ರಧಾನನೇ ಯಾವುದದು? ಪ್ರಕೃತಿ. ಅದರಿಂದ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಖಂಡನೆ ಮಾಡ್ತಾ ಇದ್ದಾರೆ. ಏನದು? ಚೇತನಾಚೇತನಂ ತತ್ವಂ ತತ್ವದ್ವಯಮೇವ ನಿರೀಶ್ವರ. ನಿರೀಶ್ವರ ಅಂದರೆ ದೇವ್ರನ್ನ ಒಪ್ಪೋದಿಲ್ಲ ಅವರು. ಸಾಂಖ್ಯರಲ್ಲಿ 2 ವಿಧ. ದೇವ್ರನ್ನ ಒಪ್ಪದೇ ಇರೋ ಸಾಂಖ್ಯರು, ಒಪ್ಪಿ ಕೂಡ ಮೂಲೆ ಗುಂಪು ಮಾಡೋ ಶಾಸ್ತ್ರ. ಅದು ಅಷ್ಟೇ ಬಿಟ್ಟರು ಅಷ್ಟೇ. ಅದಕ್ಕೆ ಸಾಂಖ್ಯ ಮತನ ಒಂದೇ ಮಾಡಿಬಿಟ್ರು. 2 ಇದ್ದರೂ ಕೂಡ ಒಂದೇ. ಖಂಡನೆ ಒಬ್ಬರು ಮಾಡಿದರೆ ಇಬ್ಬರಿಗೂ ಮಾಡಿದಾಗತ್ತೆ. ಚೇತನಂ ತತ್ ಅಸಂಖ್ಯಾತ. ಚೇತನರು ಅನಂತ ಇದ್ದಾರೆ. ಭಿನ್ನಂ ಅನಂತ ಇದ್ದಾರೆ. ಭಿನ್ನಂ ಪರಸ್ಪರ ಭೇದವೇ ಇದೆ. ಅನ್ಯಭೇದೋಚಿತ. ಉಳಿದರಲ್ಲಿ ಭೇದ ಇಲ್ಲ, ಜಡದಲ್ಲಿ ಭೇದ ಇಲ್ಲ. ನಾವೇನು ಹೇಳ್ತೀವಿ? ಜಡದಲ್ಲೂ ಭೇದ ಇದೆ, ನೋಪಲ್ಲ. ಅಚೇತನಸ್ಯ ಕರ್ತೃತ್ವ ಸ್ವಾತಂತ್ರ್ಯೇಣ ನಿಗದ್ಯತೆ. ಅಚೇತನ ಕರ್ತೃತ್ವ ಹೇಳ್ತಾರೆ, ಸ್ವಾತಂತ್ರ್ಯ ಬೇರೆ ಹೇಳ್ತಾರೆ. 2ರಲ್ಲಿ ಅಚೇತನಕ್ಕೇನಿಲ್ಲ? ಫಸ್ಟು ಕರ್ತೃತ್ವನೇ ಇಲ್ಲ, ಸ್ವಾತಂತ್ರ್ಯದಿಂದ ಬರಬೇಕು. ಅದು ಇದ್ದ ಮತಗಳು ಎಷ್ಟು ಹೋಪ್ಲೆಸ್ ಇತ್ತು ಯೋಚನೆ ಮಾಡಿ. ಇವತ್ತು ಹೆಚ್ಚು ಕಡಿಮೆ ಇದೇ ವಾದನೆ. ಇವತ್ತು ಸೈನ್ಸರ್ ವಾದ ಇಷ್ಟೇ. ಏನದು? ದೇವ್ರನ್ನ ಒಪ್ಪೋದಿಲ್ಲ. ಜಡ ನೇಚರ್ ಅದು ಡಸ್ ಎವ್ರಿಥಿಂಗ್. ಹೇಗೆ ಸಾಧ್ಯ ಇದೆ? ಸ್ವಾತಂತ್ರ್ಯ ಅನ್ನೋದು ಜಡಕ್ಕೆ ಒಪ್ಪೋದು ಹೇಗೆ ಸಾಧ್ಯ? ಕರ್ತೃತ್ವ ಒಪ್ಪೋದು ಹೇಗೆ ಸಾಧ್ಯ? ಕರ್ತೃತ್ವನೇ ಇಲ್ಲ ಅಂತ ಹೇಳಿದಾಗ 10 ರೂಪಾಯಿ ಇಲ್ಲ 100 ರೂಪಾಯಿ ಕೊಡ್ತೀವಿ ಅಂತ ಕೇಳಿದ್ರೆ ಹಾಗಾಗತ್ತೆ. ಅದು ಅವ್ರ ಸ್ಥಿತಿ. ಅಂದರೆ ಎಷ್ಟು ಪೂರ್ ಥಿಂಕಿಂಗ್ ಇತ್ತು ಮೊದಲು ಗೊತ್ತಾಗುತ್ತೆ. ಅದಕ್ಕೇನು ಆಧಾರಗಳಿಲ್ಲ ಅವರಿಗೆ, ಬರೀ ಕಾಲ್ಪನಿಕ. ವೇದನೂ ಒಪ್ತೇವೆ ಅಷ್ಟೇ. ಇದು ನಿಮ್ಮದು ಆಗಲಿ ಅಂತ ಹೇಳಿದರೆ ಹಾಗೆ. ಆದ್ದರಿಂದ ಅವರು ಯಾವ ಕಾಲ ತಪ್ಪು ಅಂತ ಹೇಳ್ತಾರೆ. ಇದೆಲ್ಲ ಯಾತಕ್ಕೆ ಅಂದರೆ ಅವ್ರ ಹೆಸರು ಬಿಟ್ಬಿಡ್ತಾರೆ. ಹೆಸರು ಹೇಳೋದಿಲ್ಲ ಯಾರ್ದು ಕೂಡ. ಈ ವಾದ ಯಾರೇ ಹೇಳಿದ್ರು ಅಪ್ಲಿಕಬಲ್ ಅಂತ ಅರ್ಥ. ಹೇಳಿದ್ರೆ 30 ಬಂದವರು ಫೇಲು ಅಂತ ಹೇಳಿದರೆ ಎಲ್ಲ ಕೇಳ್ತಾ ಕೊಡಬೇಕಾಗಿಲ್ಲ. 1 2 3 4 ಅಷ್ಟೊಳಗೆ ಎಲ್ಲರೂ ಫೇಲ್. ಅದಕ್ಕೆ ಹೆಸರು ಹೇಳಿದರೆ ಖಂಡನೆ ಮಾಡ್ತಾರೆ. ಭೋಕ್ತೃತಾಂ ಚೇತನಸ್ಯ ಪರಸ್ಪರ ವಿರೋಧಶ್ಚ ಕಾರ್ಯಾಣಾಂ ಆಲಯಂ ಭವೆ. ಪರಸ್ಪರ ವಿಭೇದಶ್ಚ ಕಾರ್ಯಾಣಾಂ ಆಲಯಂ ಭವೆ. ಆಲಯಂ ಅಂದರೆ ನಾಶ ತೊಳೆಯದವರೆಗೂ ಕೂಡ ಪರಸ್ಪರ ವಿರೋಧ ಕಾರ್ಯಗಳಿಗೆ ಇದೆ. ಭೋಕ್ತೃತಾಂ ಚೇತನಸ್ಯಾಹು ಕೇಚಿತ್ ತಾಮಪಿ ನಾಪರೆ. ಕೆಲವರು ಭೋಕ್ತೃತ್ವ ಇರೋ ಚೇತನಕ್ಕೆ ಅಂತ ಹೇಳ್ತಾರೆ, ಕೆಲವರು ಅದನ್ನೂ ಒಪ್ಪೋದಿಲ್ಲ. ಸ್ವರೂಪ ಚೈತನ್ಯ ಬಲ ಸ್ವಪ್ರಕಾಶಾಚ್ಯ ಭೋಗಿತಾಂ ಪ್ರಕೃತಿಶ್ಚ ಸ್ವರೂಪಸ್ಯ ವಿವೇಕಾಗ್ರಹಮೇವತು ಅಭೋಗವಾದಿನೋ ಭೋಗಂ ಆಹುರ್ಭೇದಗ್ರಹಾತ್ತಯೋ ಭೋಗಿನಾಂ ಮುಕ್ತಿರುದ್ದಿಷ್ಟ ಸಯೇವ ಅಭೋಗವಾದಿನಾಂ. ಸ್ವರೂಪ ಚೈತನ್ಯ ಬಲಾತ್ ಸ್ವಪ್ರಕಾಶಾಚ್ಯ ಭೋಗಿತಾಂ. ಚೇತನಗಳಿಗೆ ಸ್ವರೂಪ ಚೈತನ್ಯರದೊಂದು ಸ್ವಪ್ರಕಾಶವನ್ನು. ಪ್ರಕೃತಿಶ್ಚ ಸ್ವರೂಪಸ್ಯ ವಿವೇಕ ಆಗ್ರಹಮೇವತ್ತು. ಈ ಸಂಸಾರಕ್ಕೇನು ಕಾರಣ ಅಂದರೆ ಪ್ರಕೃತಿ ಮತ್ತು ಪುರುಷರಲ್ಲಿರೋ ವ್ಯತ್ಯಾಸ ಗೊತ್ತಾಗದೇನೆ ಏನು ಮಾಡ್ತಾ ಇದ್ದಾರೆ ಅವರು? ಭ್ರಮಿಸ್ಬಿಟ್ಟಿದ್ದಾರೆ. ಪ್ರಕೃತಿದು ಬೇರೆ, ಚೇತನ ಬೇರೆ. ಯಾವ ಭ್ರಮೆ ನಾವು ಒಪ್ತೇವೆ, ಇಲ್ಲ ಅಂತಲ್ಲ. ಬಟ್ ಇವರು ಭ್ರಮೆ ಅಂದರೆ ಸ್ವಾತಂತ್ರ್ಯ ಭ್ರಮೆ ನಾವು ಒಪ್ಪಿದರೆ, ಇವರು ವಿವೇಕಾಗ್ರಹ. ಏನು ವಿವೇಕಾಗ್ರಹ? ಚೇತನ ಬೇರೆ ಜಡ ಬೇರೆ ವಿವೇಕ ಇಲ್ಲದಿದ್ದಕ್ಕೆ ಏನಾಗಿದೆ? ಸಂಸಾರ ಬಂದಿದೆ ಅಲ್ಲ. ಸ್ವತಂತ್ರ ಬೇರೆ ಅಸ್ವತಂತ್ರ ಬೇರೆ ಅಂತ ತಿಳುವಳಿಕೆ ಇಲ್ಲದ ಸಂಸಾರ ಬಂದಿದೆ ಎಂಬುದು ಕಾರಣ. ಇವ್ರು ಹೇಳೋದೇನು? ಚೇತನ ಅಚೇತನಗಳಿಗೆ ಏನಿದೆ? ಭೇದ ಇದೆ. ಭೋಗಿ ಯಾರು? ಚೇತನ. ಆದರೆ ಮಾಡೋದೆಲ್ಲ ಯಾರು? ಪ್ರಕೃತಿ. ಇದೆಲ್ಲ ತಿಳ್ಕೊಂಡು ಬಿಟ್ಟರೆ ಏನಾಗುತ್ತೆ? ಅಲ್ಲಿ ಸಂಸಾರ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾರೆ. ಅಭೋಗವಾದಿನೋ ಭೋಗಂ ಆಹುರ್ಭೇದಗ್ರಹಾತ್ತಯೋ. ಪುರುಷನೇ ಚೇತನ ಕೂಡ ಭೋಗ ಯಾತಕ್ಕೆ ಬಂದಿದೆ ಅಂದರೆ ಅಭೇದವಾದಿಗಳು, ಅಭೋಗವಾದಿಗಳು. ಆದ್ದರಿಂದಾಗಿದೆ ಚೇತನಕ್ಕೆ ಮತ್ತು ಅಚೇತನಕ್ಕೆ ಅವರು ಚೇತನಕ್ಕೆ ಮಾತ್ರ ಭೋಗ ಒಪ್ಪಿ ಅಚೇತನಕ್ಕೆ ಭೇದ ಅಗ್ರಹ. ಭೇದಗ್ರಹ ಭೇದ ಅಗ್ರಹ. ಭೇದಗ್ರಹ ಅಂದ್ರೇನು? ಭೇದ ಇದೆ ತಿಳ್ಕೊಂಡಿಲ್ಲ, ಎಲ್ಲಿ ಅಭೇದ ಅಂತ ತಿಳ್ಕೊಂಡಿಲ್ಲ. ಭೋಗಿನ ಮುಕ್ತಿರುದ್ದಿಷ್ಟ. ಭೋಗಿಯಾದ ಚೇತನಗಳಿಗೆ ಮುಕ್ತಿ ಇದೆ. ಸೈವ ಅಭೋಗವಾದಿನ. ಅದೇ ವಾದವನ್ನು ಅಭೋಗವಾದಿಗಳಿಗೂ ಹೇಳ್ತಾರೆ. ಈಶಸ್ಯ ಅಸಂಗ್ರಹಾದೇವ. ಇದು ಮುಖ್ಯ. ಇದೆಲ್ಲ ಅವರ ವಾದ, ಅವರ ಪೂರ್ವ ಪಕ್ಷದ ಅನುವಾದ ಇದಿಷ್ಟು ಕೂಡ.
ಖಂಡನೆ ಮಾಡ್ತಾರೆ. ಈಶಸ್ಯ ಅಸಂಗ್ರಹಾದೇವ ನ ಮುಕ್ತವು ತಾಬುಹಾವಪಿ ಚೇತನೇಚ್ಛಾನುಸಾರೇಣ ಯದಾ ದೃಷ್ಟ ಪಟೋದ್ಭವ. ಈಶಸ್ಯ ಅಸಂಗ್ರಹಾದೇವ, ಈಶಸ್ಯ ಅಸಂಗ್ರಹಾದೇವ, ದೇವ್ರನ್ನ ಒಪ್ಪಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಮತ ಯುಕ್ತವಾಗೋದಿಲ್ಲ. ಚೇತನೇಚ್ಛಾನುಸಾರೇಣ ತದ ಯದಾ ದೃಷ್ಟ ಪಟೋದ್ಭವ. ಚೇತನ ನಾವೆಲ್ಲ ಕಣ್ಣಾರೆ ಕಂಡಿದ್ದೇವೆ. ಏನಂತ? ಒಂದು ಪಟ ಆಗಬೇಕು, ಘಟ ಆಗಬೇಕು. ಯಾರು ಮಾಡ್ತಾರೆ ಅದರ? ಪಟ ಮಾಡ್ಕೊಂಡು ಪಟನ್ ಕೇಳ್ತಾರ, ಘಟನ್ ಕೇಳ್ತಾರ, ಯಾರನ್ನು ಕೇಳ್ತಾರೆ? ಚೇತನನ ಕೇಳ್ತಾರೆ. ಇದು ಕಂಡಿದೆ. ನಿಮ್ಮ ಮತ ಎಂಥ ಮತ? ಇವತ್ತು ಸೈನ್ಸ್ ಹಾಗೆ ಆಗಿರೋದು. ಕಂಡಿದ್ದನ್ನು ಏನು ಮಾಡ್ತಾ ಇದ್ದಾರೆ ಅವರು? ಚೇತನ ಇಲ್ಲದೆ ಏನೂ ಆಗೋದಿಲ್ಲ ಅಂತ ಲೌಕಿಕ ವ್ಯವಹಾರದಲ್ಲಿ ಒಪ್ಕೊಂಡ್ಬಿಡ್ತಾರೆ. ಅಲ್ಲಿ ಹೋದಾಗ ಬರೀ ಲೈಫ್ ಅಷ್ಟೇ, ಎದಿಲ್ಲೇ ಇಲ್ಲ. ಜಡ ಪದಾರ್ಥ ಮ್ಯಾಟರ್ ಅಲ್ಟಿಮೇಟ್ ಆಗಿಬಿಟ್ಟು. ಮ್ಯಾಟರ್ ಅಲ್ಟಿಮೇಟ್ ಅಂದರೂ ಒಂದೇ, ನಿರೀಶ್ವರ ಸಾಂಖ್ಯರು ಅಂದರೂ ಒಂದೇ. ಈಶಸ್ಯ ಅಸಂಗ್ರಹಾದೇವ ನ ಯುಕ್ತೋ ತಾಬುಭಾವಪಿ ಚೇತನ ಇಚ್ಛಾನುಸಾರೇಣ ಯದಾ ದೃಷ್ಟ ಪಟೋದ್ಭವ. ಕಣ್ಣಾರೆ ಕಂಡಿದೆ ಪಟದ ಉದ್ಭವ. ಏತಾದೃಶತ್ವಮನ್ಯಸ್ಯ ವಸ್ತುತ್ವಾತ್ ಕೇನ ವಾರ್ಯತೆ. ಏತಾದೃಶತ್ವಮನ್ಯಸ್ಯ ವಸ್ತುತ್ವಾತ್ ಕೇನ ವಾರ್ಯತೆ. ಇಲ್ಲಿ ಕಂಡಿರ್ತಕ್ಕಂಥ ದೃಷ್ಟಾಂತದಿಂದ ಲೌಕಿಕದಲ್ಲಿ ನಾವು ಆಫೀಸರ್ ವ್ಯತ್ಯಾಸ ಇದೆ. ಕೆಲಸ ಆಗ್ಬೇಕಾದ್ರೆ ಆಫೀಸಿಂದ ಆಗುತ್ತೋ ಆಫೀಸರಿಂದ ಆಗುತ್ತೋ ಇದೆಲ್ಲ ಒಪ್ಪಿಟ್ಬಿಟ್ಟು ಅದೇ ಹೇಳ್ತಾರೆ. ಅಲ್ಲಿ ಒಪ್ಪೋದಿಲ್ವಲ್ಲ, ಏನರ್ಥ? ಇಲ್ಲಿ ಕಾಣದೇ ಇರೋದು ಅಲ್ಲಿ ಹ್ಯಾಕೆ ಕಾಣುತ್ತೆ ನಿಮಗೆ? ಸ್ವಲ್ಪ ಯೋಚನೆ ಮಾಡಿದರೂ ಕೂಡ ಮತ ಸರಿಯಲ್ಲ ಅಂತ ಗೊತ್ತಾಗುತ್ತೆ. ನಚ ಕದಾಚಿತ್ ಮೋಕ್ಷಾರ್ಥೇ ಶ್ರುತಿರೇವ ಪ್ರಮಾಹಿನಃ. ನಚ ಕದಾಚಿತ್ ಮೋಕ್ಷಾರ್ಥೆ, ಇದ್ದಕ್ಕಿದ್ದಾಗೆ ಮುಕ್ತಿಗೆಲ್ಲ ಅಚೇತನ ಕೊಡಕ್ಕೆ ಸಾಧ್ಯ ಇದೆಯಾ? ಶ್ರುತಿರೇವ ಪ್ರಮಾಹಿನಃ. ನಮ್ಮ ಮಾತಿಗೆಲ್ಲ ಪ್ರಮಾಣ ಏನು? ಈಶ್ವರವಾದಕ್ಕೆ ವೇದ ಪ್ರಮಾಣ. ನಾ ಆಪ್ತತ್ವ ಮುಕ್ತ ಮಾರ್ಗೇಣ ವಕ್ತುರ್ನೈವೋಪಪದ್ಯತೆ. ಅವ್ರ ಪ್ರಕಾರ ಯಾರು? ಅವ್ರ ಮೂಲಪುರುಷ ಸಾಂಖ್ಯರಿಗೆ. ಸಾಂಖ್ಯರ ಮೂಲಪುರುಷ ಯಾರು? ಮತ ಪ್ರಸಾರಕ ಕಪಿಲ. ಆದ್ದರಿಂದ ಅವ್ರು ಹೇಗೆ ಬೌದ್ಧರು ಬುದ್ಧನ್ನು ಹೋಗ್ತಾರೆ, ಜೈನರು ಜೈನನ್ನು ಹೋಗ್ತಾರೆ, ಇವರು ಕಪಿಲನ್ನು ಹೋಗ್ತಾರೆ. ಕಪಿಲ ಅಂದರೆ ಇಬ್ಬರು ಕಪಿಲ ಇದ್ದಾರೆ, ಗೊತ್ತಿಲ್ಲ ಅವರಿಗೆ. ಒಬ್ಬ ಕಪಿಲ ಒಬ್ಬ ಋಷಿ, ಇನ್ನೊಬ್ಬ ಕಪಿಲ ಸಾಕ್ಷಾತ್ ಭಗವಂತ. ಆ ಮತ ನಾವು ಹೋಗ್ತೇವೆ, ಭಗವದ್ಗೀತೆಯಲ್ಲೇ ಬಂದಿದೆ. ಗೊತ್ತಾಯ್ತಾ? ಸಾಂಖ್ಯದ ಹೇಳಬೇಕಾದ್ರೆ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಅಂತೇಳಿ 18ನೇ ಅಧ್ಯಾಯದಲ್ಲಿ ಕೃತಾಂತ ಸಾಂಖ್ಯ ಅಂದರೆ ಸಿದ್ಧಾಂತ ಸಾಂಖ್ಯ. ಇದು ಪೂರ್ವಪಕ್ಷ ಸಾಂಖ್ಯ, ಸಿದ್ಧಾಂತ ಸಾಂಖ್ಯ ಅಲ್ಲ ಇದು. ಅದನ್ನೆಲ್ಲ ಹೇಳ್ತಾರೆ. ಆಪ್ತತ್ವ ಮುಕ್ತ ಮಾರ್ಗೇಣ ವಕ್ತುರ್ನೈವೋಪಪದ್ಯತೆ. ಮುಕ್ತ ಮಾರ್ಗೇಣ ಎಂದು ಖಂಡನೆ ಮಾಡಿರ್ತಾರೆ. ಒಬ್ಬರ ಆಪ್ತ ಅಂತ ಒಪ್ಪಿಕೊಳ್ಳಬೇಕಾದ್ರೆ ಎಷ್ಟು ಸಮಸ್ಯೆ ಇದೆ. ಮತ್ತು ಅಜ್ಞಾನ ಪ್ರಲಂಬತ್ವ ಅಂಬೋದು ಇದ್ದೇ ಇದೆ. ಆದ್ದರಿಂದ ಒಬ್ಬರ ತರೋದಿಲ್ಲ. ನಿಮ್ಮ ಮತನೂ ಸರಿಯಲ್ಲ. ಅಪ್ರಾಮಾಣ್ಯ ವ್ರತ ಅನವ್ರತ ಮಾಡ್ತಾರೆ, ವ್ರತ ಮಾಡ್ತಾರೆ. ವ್ರತ ಮಾಡದಿದ್ದವರಿಗೆ ವ್ರತನೂ ನಡೀತದೆ ಅಂತಾರಲ್ಲ, ಹಾಗೆ ವ್ರತದವರಿಗೆ ಕೂಡ ಆಗುತ್ತೆ. ಎಷ್ಟೋ ಸಮಾರಂಭಗಳಲ್ಲಿ ವ್ರತವರಿಗೆ ಫಸ್ಟ್ ಆಗ್ತಾರೆ ಅಂತ ಹೇಳಿದ್ರೆ ಅವರು ಜಾಯ್ನ್ ಆಗಿಬಿಡ್ತಾರೆ. ಎಲ್ಲೋ ಅರ್ಜೆಂಟ್ ಹೋಗ್ಬೇಕಾಗಿರುತ್ತೆ. ಅದು ಇವರು ಅಲ್ಲಿ ಜಾಯ್ನ್ ಆಗ್ಲಿಕ್ಕೆ ಬರೋದಿಲ್ಲ. ಆದಷ್ಟು ವೇದನೆ ಹೇಗೆ ಒಪ್ಪಿದ್ರು ಅಂದರೆ ಅದು ಇದ್ಕೊಂಡು ಹೋಗ್ಲಿಬೇಕಾದ್ರೆ ಅಷ್ಟೇ ಹೊರತು ಅದನ್ನ ನಿರಾಕರಣೆನೂ ಮಾಡಲಿಲ್ಲ, ಅದಕ್ಕೆ ಪ್ರೈಮರಿ ಇಂಪಾರ್ಟೆನ್ಸು ಕೊಡಲಿಲ್ಲ. ಆದ್ದರಿಂದ ಅದು ಹಾಗಲ್ಲ. ವೇದ ಹೇಳಿದ್ದನ್ನು ಒಪ್ಪಬೇಕು ಅಂತ ಹೇಳಿದರೆ ಒಪ್ಪಲೇಬೇಕು. ವೇದ ದೇವರಿದ್ದಾನೆ ಅಂತ ಹೇಳೋದು ನಮ್ಮ ಯುಕ್ತಿಗೆ ಸರಿಯಾಗಿ ಹೊಂದುತ್ತೆ ಕೂಡ. ಆ ದೇವರು ಯಾರು ಅಂತ ತೀರ್ಮಾನ ಮಾಡಬೇಕಾದ್ರೆ ವೇದ ಬೇಕು. ಆದರೆ ದೇವರಿದ್ದಾನೆ ಅಂತ ಅಷ್ಟೇ ಹೇಳೋದಕ್ಕೆ ಯಾರು ಸಾಕು? ಯುಕ್ತಿ ಸಾಕು. ಏನೋ ಒಂದಿದೆ ಅಷ್ಟು. ಆಪ್ತತ್ವ ಮುಕ್ತ ಹೇಳ್ತಾನೆ. ಏನೋ ಆಗಿದೆ, ಡಾಕ್ಟರ್ ಹತ್ರ ಹೋಗ್ತಾರೆ, ಇದಾಗಿದೆ ಅಂತ ಅವ್ರು ಹೇಳ್ತಾರೆ. ಏನೋ ಆಗಿದೆ ಅಂತ ಯಾರಿಗೆ ಗೊತ್ತು? ರೋಗಿ ಗೊತ್ತು. ವೈದ್ಯ ಏನಂತ ಹೇಳ್ತಾನೆ? ಅದನ್ನು ಇಂಥದ್ದಾಗಿದೆ ಅಂತ ಹೇಳ್ತಾನೆ. ಹೌದಲ್ಲ? ಆ ರೀತಿಯಲ್ಲಿ ಇವತ್ತು ವೇದ ನಮಗೆ ಆ ಸ್ಪಷ್ಟೀಕರಣ ಕೊಡೋದ್ರಿಂದ ನಾವು ರೋಗಿ ವೈದ್ಯನ ಹೋಗದೆ ಹೋದರೆ ರೋಗ ಹೇಗೆ ಗೊತ್ತಾಗೋದಿಲ್ವೋ, ನಾವು ಶ್ರುತಿ ತಿಳಿದ ಹೋದರೆ ಅನ್ನೋನ್ ಕಾಜ್ ಯಾವುದು ಅಂತ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಶ್ರುತಿ ಅಂತ ಹೇಳುತ್ತೆ. ಎಷ್ಟೊತ್ತಿ ಬಸ್ಸು ಗೊತ್ತಿರೋ ಒಮ್ಮೆ ಹೇಳ್ತಾನೆ, ಅಲ್ಲಿ ಒಪ್ಕೊಂಡ್ಬಿಡ್ತಾನೆ ಅಷ್ಟೇ. ಆಪ್ತತ್ವ ಮುಕ್ತ ಮಾರ್ಗೇಣ ವಕ್ತುರ್ನೈವೋಪಪದ್ಯತೆ. ವಕ್ತು ನಿಮ್ಮ ವಕ್ತ, ಅವನ ಸಾಂಖ್ಯ, ಅವನ ಕಪಿಲ, ಆತು ಹೇಳೋದು ಒಪ್ಲಕ್ಕಾಗೋದಿಲ್ಲ. ಪ್ರಾಮಾಣ್ಯ ಸ್ವತಸ್ತ್ವಸ್ಯ ಅಪ್ರಾಮಾಣ್ಯ ಸ್ವತಸ್ತ್ವಸ್ಯ ಸ್ವೀಕಾರಾದಿತಿ ಮಾಯಿವತ್. ಭಾರಿ ಸ್ವಾರಸ್ಯ ಅಂದರೆ ಅವ್ರ ಅಪ್ರಾಮಾಣ್ಯಂ ಸ್ವತಃ ಅವ್ರ ಪ್ರಕಾರ. ನಮ್ಮ ಪ್ರಕಾರ ಏನು? ಪ್ರಾಮಾಣ್ಯಂ ಸ್ವತಃ. ಅವ್ರ ಪ್ರಕಾರ ಅಪ್ರಾಮಾಣ್ಯಂ ಸ್ವತಃ. ಹಾಗಾದ್ರೆ ಅರ್ಥ ಏನು ಅಂದರೆ ಯಾರೇ ಏನೇ ನೋಡಿದ್ರು ಸುಳ್ಳು ಅಂತ ಅರ್ಥ. ಫಸ್ಟ್ ಅವರು ಬದಲು ಸುಳ್ಳು ಅಂತಾನೆ ಶುರು ಮಾಡಬೇಕು ಅವನನ್ನು. ಅಕಸ್ಮಾತ್ ಅವನು ಸುಳ್ಳು ಅಲ್ಲ ಅಂತ ಗೊತ್ತಾದರೆ ಯೋಗ್ಯ ಅಂತ ಹೋಗ್ತದೆ. ಈ ಥರ ವಾದ ಹೀಗೆ ಮಾಡ್ತೀಯ, ಕಪಿಲ ಆಪ್ತ ಅಂತ ಹೋಗ್ತೀಯ. ಹೇಗಾಗಿದ್ರೆ
ನಿನ್ನ ಕಾನ್ಸೆಪ್ಟ್ಗೆ ಫಸ್ಟ್ ಏನು ಮಾಡೋದು? ಕಪಿಲ ಹೇಳಿದ್ದಾರೆ ನೀನು ತೀರ್ಮಾನ ಮಾಡೋದು ಫಸ್ಟು ಸುಳ್ಳು ಅಂತಲೇ ತೀರ್ಮಾನ ಮಾಡೋದು. ಅಪ್ರಾಮಾಣ್ಯಂ ಸ್ವತಃ ಅಂತ ಹೇಳೋದು, ಕಪಿಲ ಹೇಳಿದ ಪ್ರಮಾಣ ಅಂತ ಹೇಳೋದು. ಅಂದರೆ ಎಷ್ಟು ಕಾಂಟ್ರಡಿಕ್ಷನ್ ಇದೆ. ಇದು ಹಾಗಾಯ್ತು. ವೇದ ಒಪ್ಪಿದ್ರೆ ಅತತ್ವ ವೇದಕ ಅಂತ ಮಾಯಿಗೆ ಹೇಳಿದ್ರೆ ಹಾಗಾಯ್ತು ಅಂತ ಹೇಳ್ತಾರೆ. ವೇದ ಒಪ್ಪಿದ್ರು ಅತತ್ವ ವೇದಕ ಅಂತ ಹೇಳಿದರು. ನಿಮ್ಮಿಬ್ಬರದು ಒಂದೇ ಆಯ್ತಲ್ಲ. ಅಪ್ರಾಮಾಣ್ಯ ಸ್ವತಸ್ತ್ವಸ್ಯ ಸ್ವೀಕಾರಾದಪಿ ಮಾಯಿವತ್. ಮಾಯಿವತ್ ಅಂದರೆ ಮಾಯಾವಾದಿವತ್ ಅಂತ ಅರ್ಥ. ಸೋಕ್ತಾಖಿಲ ನಿಷೇಧೇ ಸ್ಯಾತ್ ನ ಕಿಂಚಿತ್ ಪ್ರಸಿದ್ಧತಿ. ಹೀಗೆ ಹೇಳಿದ್ರಿಂದ ಸೋಕ್ತ ಅಖಿಲ ನಿಷೇಧಿ ಸ್ಯಾತ್. ನೀನು ಹೇಳಿದ್ದೆಲ್ಲ ನೀನೇ ಅಲಗಡಿಯಕ್ಕೆ ಹೋದಾಗಾಯ್ತು. ನೀನು ಹೇಳಿದ್ದೆಲ್ಲ ನೀನೇ ಅಲಗಡಿತಾ ಇದ್ದೀಯ. ಅದರಿಂದ ಏನಾಯಿತು ಅಂದರೆ ನ ಕಿಂಚಿತ್ ಪ್ರಸಿದ್ಧತೆ ಅಂದ್ರೇನು? ಪ್ರಸಿದ್ಧಿ ಬರೋದಿಲ್ಲ. ನಿನ್ನ ತತ್ವ ಯಾವುದು ಸಿದ್ಧವಾಗೋದೇ ಇಲ್ಲ. ನೀನು ಹೇಳ್ತಕ್ಕಂಥ 25 ತತ್ವಗಳು ಸಿದ್ಧ ಆಗೋದಿಲ್ಲ, ಯಾವುದೂ ಸಿದ್ಧ ಆಗೋದಿಲ್ಲ. ಇದಂ ನಾಚೇತನ ವಶಂ ವಸ್ತುತ್ವಾತ್ ಪ್ರತಿಪನ್ನವತೆ ಇತ್ತೇವ ಪ್ರತಿಷಿದ್ಧಸ್ಯ ಕೇನ ಮೂಲ ಅನುಮಾ ಭವೇತ್. ಇದಂ ನ ಅಚೇತನ ವಶಂ ವಸ್ತುತ್ವಾತ್ ಪ್ರತಿಪನ್ನವತ್. ನಮ್ಮ ಪ್ರತಿಪಕ್ಷದ ಅನುಮಾನ ಇದೆ. ಇದಂ ನ ಅಚೇತನ ವಶಂ. ಈ ಜಗತ್ತೆಲ್ಲ ಅಚೇತನದ ಅಧೀನದಲ್ಲಿ ಇಲ್ಲ. ಯಾತಕ್ಕೆ? ಪ್ರತಿಪನ್ನತ್ವ ಎದುರು ಕಂಡಿದ್ದೇವೆ ನಾವೀಗ. ಮೈಕ್ ಯಾರದು? ಮನೆ ಚಾಪೆ ಯಾರದು? ಯಾರು ಎಸ್ತಿದ್ದಾನ? ಪ್ರತಿಯೊಂದು ಅಚೇತನಕ್ಕೂ ಏನು ಕೇಳ್ತಾರೆ? ಒಬ್ಬ ಚೇತನ ಕೇಳ್ತಾರೆ. ಅಂದಮೇಲೆ ನಿನ್ನ ಮಾತು ಹೇಗೆ ಸಿದ್ಧ ಆಗುತ್ತೆ? ಪ್ರತ್ಯಕ್ಷ ವಿರುದ್ಧವಾದ ಮಾತಾಡ್ತಾ ಇದ್ದಿ ಅಂತ ಅರ್ಥ. ಪ್ರತಿಪನ್ನ ಅಂದ್ರೇನು? ಸಿದ್ಧ ಅಂದ್ರೇನು? ಇಬ್ಬರಿಗೂ ಸಿದ್ಧ. ಎಲ್ಲಿ? ಇಲ್ಲಿ. ಗೊತ್ತಾಯ್ತೆ? ನೀನು ಹಾಗೆ ಮಾತಾಡ್ತೀವಿ, ನಾವು ಹಾಗೆ ಮಾತಾಡ್ತೀವಿ. ಅಲ್ಲಿ ಬಂದಾಗ ಮಾತ್ರ ಏನು ಮಾತಾಡ್ತೇವೆ? ನೀನು ಚೇತನ ಬೇಕಿಲ್ಲ ಅಂತ ಹೇಳ್ತೀಯ. ಅದು ಸರಿಯಲ್ಲ. ಇದೆಲ್ಲ ಸರಿ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಸಾಂಖ್ಯರ ಮುಖ್ಯ ದೋಷ ಏನೋ ಗೊತ್ತಾಗ್ತದೆ. ಎಲ್ಲ ದೋಷ ತಿಳ್ಕೊಳ್ಳೋ ಕಾರಣ ಇಲ್ಲ. ಅಲ್ಲಿ ಫೇಲ್ ಅಂತ ನಿಮಗೆ ಗೊತ್ತಾದರೆ ಸಾಕು. ಯಾವುದ್ರಲ್ಲಿ ಫೇಲು ಅಂತ ಯಾರು ತಿಳ್ಕೊಬೇಕು? ಸಂಬಂಧಪಟ್ಟು. ನಮಗೆ ಅವೆಲ್ಲ ಮುಖ್ಯ ಅಲ್ಲ. ಪಾಸೋ ಫೇಲು ಅಷ್ಟೇ. ಅರ್ಥ ಆಯ್ತಾ? ಆದರೆ ಉಳಿದ ಮತಗಳ ಬಗ್ಗೆ ಅದು ದೊಡ್ಡ ದೋಷ. ಅವರು ಅಚೇತನಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ಚೇತನದ ಎಲ್ಲ ಗುಣ ಹಾಕಿಬಿಡ್ತಾರೆ. ಅದು ಸ್ವತಂತ್ರ ಚೇತನ ಗುಣ ಹಾಕಿಬಿಡ್ತಾರೆ. ಅದು ಪ್ರತ್ಯಕ್ಷ ವಿರುದ್ಧ. ಇದಂ ನ ಅಚೇತನ ವಶಂ ವಸ್ತುತ್ವ ಪ್ರತಿಪನ್ನವತ್ ಇತ್ತೇವ ಪ್ರತಿಷಿದ್ಧಸ್ಯ ಕೇನ ಮೂಲ ಅನುಮಾ ಭವೆ. ನಿನ್ನ ಅನುಮಾನಕ್ಕೆ ಮೂಲ ಏನಪ್ಪ? ಪ್ರತ್ಯಕ್ಷ ಆಗುವ ನೀವು ಒಪ್ಪಿಲ್ಲ, ಪ್ರತ್ಯಕ್ಷಕ್ಕೆ ವಿರುದ್ಧ. ಅನುಮಾನಕ್ಕೆ ಏನು ಆಧಾರ ಹಾಕಿದ್ರೆ? ಸರ್ ಅನುಮಾನ ಏನಾಯ್ತು ಅಲ್ಲಿಗೆ? ಗಾನ್. ನಿಮ್ಮ ಸಿದ್ಧಾಂತನೂ ಹೋಯಿತು. ಸ್ವತಂತ್ರ ವೃತ್ತಿ ರಚನಾ ಸಾಚೈವ ಅಚೇತನೇ ಕುತಃ. ಎಷ್ಟು ಕ್ಲಿಯರಾಗಿ ಹೇಳ್ತಾರೆ. ಸ್ವತಂತ್ರ ವೃತ್ತಿ ರಚನಾ ಅಂದರೆ ಸೃಷ್ಟಿ. ಅದು ಯಾವುದಕ್ಕೆ ಸೇರಿದ್ದು? ಸ್ವತಂತ್ರ ವ್ಯಕ್ತಿಯ ಕೈಲಿರೋದು. ಸಾಚ ಅಚೇತನೇ ಚೈವ ಅಚೇತನೇ ಕುತಃ. ಅಚೇತನ ಎಲ್ಲಿ ಕಂಡು ಬಂದಿದ್ದು ತೋರಿಸು. ಒಂದು ಕಡೆ ಆದರೂ ತೋರಿಸು ಅಂತ ಕೇಳ್ತಾರೆ. ಅಚೇತನ ಕೆಲಸ ಮಾಡಿದ್ದೆ ಎಲ್ಲರೂ ಕಾಣ್ತೀಯ? ಎಲ್ಲೆಲ್ಲೂ ಕಾಣೋದಿಲ್ಲ. ಅದಕ್ಕೆ ಒಂದು ದೃಷ್ಟಾಂತ ಏನು ಕೊಟ್ಟಿದ್ರು ನೆನಪಿದೆಯಾ? ಅಚೇತನ ಕೆಲಸ ಮಾಡುತ್ತೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಒಂದು ದೃಷ್ಟಾಂತ ಕೊಟ್ಟಿದ್ರು. ನೆನಪಿದೆಯಾ? ಹಿಂದೆ ಆಚಾರ್ಯ ಕೊಟ್ಟ ದೃಷ್ಟಾಂತ. ಏನದು? ವಿಸರ್ಪ ತಂಡುಲಂ ದೃಷ್ಟ ಧ್ಯೇಯ ತತ್ರ ಪಿಪೀಲಿಕಾ. ಒಂದು ಅಕ್ಕಿ ಕಾಳು ಹೋಗ್ತಾ ಇದೆ. ಅಕ್ಕಿ ಹೋಗ್ತಾ ಇದೆ, ಭಾರಿ ಆಶ್ಚರ್ಯ ಅಂತ ಯಾರು ಹೇಳೋದಿಲ್ಲ. ಏನಂತಾರೆ? ಇರುವೆ ಎತ್ಕೊಂಡು ಹೋಗ್ತಾರೆ. ನೋಡ್ಬೇಕಾಗಿಲ್ಲ, ಇರುವೆ ಎತ್ಕೊಂಡು ಹೋಗುತ್ತೆ ಅಷ್ಟೇ. ಅಂದರೆ ಕಾಣದೇನೆ ಕರೆಕ್ಟಾಗಿ. ಯಾಕೆ? ಏನು ಗೊತ್ತಾಗಿದೆ ಅವನಿಗೀಗ? ಜಡಕ್ ಪದಾರ್ಥಕ್ಕೆ ಸ್ವತಃ ಪ್ರವೃತ್ತಿ ಇಲ್ಲ ಅಂತ ಗೊತ್ತಾಗಿಬಿಟ್ಟಿದೆ. ಅಂದಮೇಲೆ ಹೇಗೆ ಹೇಳ್ತೀಯ ಅಂತ ಕೇಳ್ತಾರೆ. ಅಚೇತನತ್ವಂ ಸ್ವಾತಂತ್ರ್ಯಂ ಮಿತಿ ಚ ಸ್ವತಂತ್ರ ವೃತ್ತಿ ರಚನಾ ಸಾಚೈವ ಅಚೇತನೇ ಕುತಃ. ಅಚೇತನತ್ವಂ ಸ್ವಾತಂತ್ರ್ಯಂ ಮಿತಿ ಚ ಆತ್ಮಪ್ರಮಾಹತಂ. ಅಚೇತನತ್ವಂ ಸ್ವಾತಂತ್ರ್ಯಂ. ಎಷ್ಟು ಆಶ್ಚರ್ಯ ಇಲ್ಲ. ಅಚೇತನ ಸ್ವಾತಂತ್ರ್ಯ ಇದೆ ಅಂತ ಹೇಳೋದಾದರೆ ಆತ್ಮಪ್ರಮಾಹತಂ. ನಿನ್ನ ಜ್ಞಾನಕ್ಕೂ ವಿರುದ್ಧ, ಎಲ್ಲರ ಜ್ಞಾನಕ್ಕೂ ವಿರುದ್ಧ, ಪ್ರತಿಯೊಬ್ಬರ ಒಂದು ವಾದಕ್ಕೂ ವಿರುದ್ಧ. ಸ್ವಾತಂತ್ರ್ಯ ಅಂದ್ರೆ ಏನು ಗೊತ್ತಾ? ಸ್ವಾತಂತ್ರ್ಯ ಶಬ್ದಕ್ಕೆ ಬೇಸಿಕಲಿ ಏನಿರಬೇಕು ಅಂದರೆ ಇಚ್ಛೆ ಇರಬೇಕು ಅಷ್ಟೆ. ಸ್ವತಂತ್ರ ಅಂತ ಹೇಳ್ಬೇಕಾದ್ರೆ ಏನಾಗಿರ್ಬೇಕು? ಅವನು ಎಲ್ಲ ಇದೆ, ಅವನ ಇಚ್ಛೆ ಇಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಸ್ವತಂತ್ರ ಇಚ್ಛೆ ಇದೆ, ಅವನ ಇಚ್ಛೆ ಇದೆ, ಬೇಡ ಅಂದರೆ ಮಾಡಲೇಬೇಕು. ಇಚ್ಛೆ ಸ್ವಾತಂತ್ರ್ಯದಲ್ಲಿ ಜ್ಞಾನ, ಇಚ್ಛಾ, ಕ್ರಿಯೆ ಮೂರಿದೆ. ಮೂರರಲ್ಲಿ ಜ್ಞಾನವೂ ಇಲ್ಲ, ಅದಕ್ಕೆ ಇಚ್ಛೆನೂ ಇಲ್ಲ, ಕ್ರಿಯೆನೂ ಇಲ್ಲ. ಅದಕ್ಕೆ ಸ್ವಾತಂತ್ರ್ಯ ಹೇಳ್ತೀಯಲ್ಲ, ಏನು ಮಾಡಬೇಕು ಅದಕ್ಕೆ? ಅರ್ಥ ಆಯ್ತಾ? ಸ್ವಾತಂತ್ರ್ಯ ಶಬ್ದದ ಅರ್ಥ ಏನಪ್ಪ ಅಂದರೆ ನೋಡಿ, ತತ್ವಸಂಖ್ಯಾನ ಉಪಯೋಗ ಆಗುತ್ತೆ. ಸ್ವತಂತ್ರ ಅಸ್ವತಂತ್ರ ಏನು ಹೇಳಿದ್ದಾರೆ?
ಸ್ವೇಚ್ಛಾನುಸಾರಿತಾಮೇವ ಸ್ವಾತಂತ್ರ್ಯಂ ಹಿ ವಿದೋ ವಿದು. ಸ ಇಚ್ಛಾ ಅನುಸಾರಿತ್ವ, ಇಚ್ಛೆ ಜ್ಞಾನ ಅನುಸಾರಿತ್ವ ಎಂಬುದು ಕ್ರಿಯೆ. ಮೂರು ಇದ್ದಾಗ ಮಾತ್ರ ಏನಾಗುತ್ತೆ, ಅವನು ಸ್ವತಂತ್ರ ಅನ್ನಿಸ್ತಾನೆ. ಇಲ್ಲವೇ ಇಲ್ಲ ಇದಕ್ಕೆ ಸಾಂಖ್ಯಪದಕ್ಕೆ. ಇದೆಲ್ಲ ಮಕ್ಕಳಿಗೆ ಹೇಳಿದ್ರೆ ಎಲ್ಲ ಯಾರಿಗೆ ಹೇಳಿದ್ರು ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಬ್ರಹ್ಮಸೂತ್ರ ಹೇಳಬೇಕಾಗಿಲ್ಲ, ಬ್ರಹ್ಮಸೂತ್ರ ಓದೋರು ಹೇಳಿದ್ರೆ ಸಾಕು. ಗೊತ್ತಾಯ್ತಾ? ಟೈಮ್ ಟೇಬಲ್ ಅವ್ರು ನೋಡಿರ್ತಾರೆ, ಅವ್ರು ನೋಡಿ ಹೇಳಿದ್ರೆ ನಮಗೆ ಸಾಕ್ತಾನೆ. ಪಂಚಾಂಗ ಹೇಳೋದಕ್ಕೆ ಒಪ್ತೀವಿಲ್ಲ ನಾವೀಗ. ಕ್ಲಿಯರ್ ಆಗಿದೆ. ಅಚೇತನಕ್ಕೆ ಪ್ರಾಧಾನ್ಯವನ್ನು ಕೊಟ್ಟಾಗ ಅವ್ರು ಬೇಸಿಕಲಿ ಅವ್ರು ಸ್ವವ್ಯಾಹತ ನಿಮ್ಮ ಆತ್ಮ ಪ್ರಮಾಹತಂ ಅಂದ್ರೇನು? ನಿನ್ನ ಪ್ರಮಾಣ ಒಟ್ಟು ಕಲ್ಪನೆಯಲ್ಲೇ ತಪ್ಪು, ನಿನ್ನ ಪ್ರಮಾಣದ ಪರಿಕಲ್ಪನೆಯಲ್ಲೇ ತಪ್ಪಾಗಿದೆ. ಸ್ವೇಚ್ಛಾನುಸಾರಿತಾಮೇವ ಸ್ವಾತಂತ್ರ್ಯಂ ಹಿ ವಿದೋ ವಿದುಹು. ತತ್ವಸಂಖ್ಯಾನಗಳ ಬಗ್ಗೆ ಇದೆಲ್ಲ ಸೇರಿಸ್ಕೋಬೇಕಾಗ. ಕುತಶಿಚ್ಛಾ ಅಚೇತನಸ್ಯ ಸ್ವೇಚ್ಛಂ ಚೇತ್ ಕಿಂ ಅಚೇತನಂ. ಕುತೋ ಇಚ್ಛಾ ಅಚೇತನಸ್ಯ, ಅಚೇತನ ವಸ್ತುವಿಗೆ ಏನಿಲ್ಲ, ಇಚ್ಛೆ ಇಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಇಲ್ಲ ಇದೆ ಅಂದರೆ ಸ್ವೇಚ್ಛಂ ಚೇತ್ ಕಿಮಚೇತನ. ಹಾಗಿದ್ರೆ ಅಚೇತನ ಅಂತ ಯಾಕೆ ಕರಿತೀಯ? ಅಂದರೆ ಪ್ರಕೃತಿ ಇಷ್ಟಪಟ್ಟು ಮಾಡುತ್ತೆ. ಏನರ್ಥ ಪ್ರಕೃತಿ ಇಷ್ಟಪಟ್ಟು ಮಾಡುತ್ತೆ ಅಂದರೆ? ನಾವೇನು ಹೇಳಿ ಉತ್ತರ ಕೊಟ್ಟಿವಿ ಅದಕ್ಕೆ? ಪ್ರಕೃತಿ ಇಷ್ಟಪಟ್ಟು ಮಾಡುತ್ತೆ ಅಂತ ವಾಕ್ಯ ಇದೆ ಅಂದ್ರೆ ಏನು ಉತ್ತರ ಕೊಟ್ಟಿವಿ ನಾವು ಅದಕ್ಕೆ? ಅದು ಹೇಳಿದೆ, ಅಭಿಮಾನಿ ದೇವತೆ ಅಂತ ಹೇಳಿದೆ, ಹೌದಲ್ಲ? ಪ್ರಕೃತಿ ಇಷ್ಟ, ಪ್ರಕೃತಿ ಸಾಹಿತ್ಯ ಕಡೆ ಅದನ್ನು ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಪ್ರಕೃತಿ ಅಂತೇಳಿ ಪ್ರಕೃತಿ ಅಭಿಮಾನಿ ದೇವತೆ ಅಂತ ಅರ್ಥ. ಆದರೆ ನಿಮಗೆ ಅದಿಲ್ಲವಲ್ಲ, ಚೇತನದ ಕಾನ್ಸೆಪ್ಟ್ ನಿನಗಿಲ್ಲ ಅಂದಮೇಲೆ ಹೇಳಾಗಿಲ್ಲ ನೀವು. ಅರ್ಥ ಆಯ್ತಾ? ಹಿಂದಿನೆಲ್ಲ ಜ್ಞಾಪಕ ಇದ್ದರೆ ಮುಂದಿನ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅದು ಮೊದಲಿನ ಬೇಸಿಸ್ ಇಲ್ಲದ ಹೋದರೆ ಮರುದಿವ್ಸ ಗೋಡೆ ಕಟ್ಟಕ್ಕೆ ಬರಲ್ಲ, ಮತ್ತೆ ಪಕ್ಕದಲ್ಲಿ ಗೋಡೆ ಕಟ್ಟಬೇಕ ಹೊರತು ಅದ್ರ ಮೇಲೆ ಹೋಗ್ತಾ ಇರ್ಬೇಕು ಯಾವಾಗ. ಅದು ಸೆಟ್ಲ್ ಆಗಬೇಕು. ಅದಕ್ಕೆ ಬರೋಣ. ಒಂದೇ ದಿವಸ ಪಾಠ ಹೇಳಿದ್ರೆ ಅದು ಗೊತ್ತಾ? ಅದು ಹಿಂದಿಂದೆಲ್ಲ ಮರುದಿವ್ಸಕ್ಕೆ ಏನಾಗಿರುತ್ತೆ, ಅದು ಎಷ್ಟೇ ಸೆಕೆಂಡ್ ಇಯರ್ಗೆ ಹೋಗ್ತಾರೆ ಫಸ್ಟ್ ಇಯರಿಂದ. ಎಲ್ಲ ಜ್ಞಾಪಕ ಇರೋದು ಫಸ್ಟ್ ಇಯರ್ ಇರೋದಿಲ್ಲ, ಎಲ್ಲ ಜ್ಞಾಪಕ ಇರುತ್ತಾ? ಅದು ಪರೀಕ್ಷೆ ಕೂರಿ ಸಾವಿರ ಫೇರೇ ಆಗಿಬಿಡ್ತಾರೆ. ಬಟ್ ಏನು ಗೊತ್ತಿದೆ ಅವನಿಗೆ? ಆ ಕಾನ್ಸೆಪ್ಟ್ ಗಟ್ಟಿಯಾಗಿಬಿಟ್ಟಿದೆ. ಗೊತ್ತಾಯ್ತಾ? ಆ ಕಾನ್ಸೆಪ್ಟ್ ಗಟ್ಟಿಯಾಗೋದ್ರಿಂದ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅದು ಮುಂದಿನ ಜನ್ಮ ಸಾಧನೆ ಅಂದರೆ ಹಾಗೆ. ಸಾಧನೆ ಹಿಂದಿನ ಜನ್ಮದ ಸಾಧನೆನೇ ಮುಂದಿನ ಜನ್ಮಕ್ಕೆ ಬೇಸಿಸ್ ಆಗೋದು. ಅದು ಎಲ್ಲ ಇರಬೇಕಾಗಿಲ್ಲ, ಏನಿದ್ರೆ ಸಾಕು ಸಂಸ್ಕಾರ ಇದ್ಬಿಟ್ರೆ ಬಂದ್ಬಿಡುತ್ತೆ ಅಷ್ಟೆ. ಅಚೇತನತ್ವ ಸ್ವಾತಂತ್ರ್ಯ ಅದೆಲ್ಲ ನೆನಪಿದ್ರೆ ಭಾರಿ ಒಳ್ಳೆಯದು. ಮತ್ತೆ ಎಲ್ಲ ಜ್ಞಾಪಕ ಇದೆಯೋ ವೆರಿ ಫೈನ್. ಆದರೆ ಸ್ವಲ್ಪ ಜ್ಞಾಪಕ ಇದ್ರು ಎರಡನೇ ಅರ್ಥ ಆಗುತ್ತೆ, ಇದ್ರ ಅರ್ಥನೇ ಆಗೋದಿಲ್ಲ. ಕುತ ಇಚ್ಛಾ ಅಚೇತನಸ್ಯ ಸ್ವೇಚ್ಛಂ ಚೇತ್ ಕಿಂ ಅಚೇತನ. ಎಷ್ಟು ಸಿಂಪಲ್ ವರ್ಡಿಂಗ್ಸು, ಎಷ್ಟು ಪವರ್ಫುಲ್ ಆಗಿದೆ. ಕುತಃ ಇಚ್ಛಾ ಅಚೇತನಸ್ಯ ಒಂದು ಪ್ರಶ್ನೆ, ಸ್ವೇಚ್ಛಂ ಚೇತ್ ಕಿಂ ಅಚೇತನ. ಇಚ್ಛೆ ಇದ್ರೆ ಅಚೇತನ ಹೇಗಾಗುತ್ತದೆ? ಅಚೇತನ ಅರ್ಥ ಏನಾಗಿದ್ರೆ ನಾನೇ ಇಚ್ಛಾ ಕ್ರಿಯೆ ಇಲ್ದಿರೋದು ಅಚೇತನ ಅಂತ ಹೇಳಿದ ಮೇಲೆ ಇಚ್ಛೆ ಪಡುತ್ತೇನೆ ಏನರ್ಥ? ನಾನು ಮೂಕ ಮಾತಾಡ್ತೇನೆ ಅಂತಾಗುತ್ತೆ. ಮೂಕ ಒಂದು 5 ನಿಮಿಷ ಮಾತಾಡ್ತೇನೆ, ಹೆಚ್ಚೊತ್ತು ಮಾತಾಡುತ್ತೆ, 5 ನಿಮಿಷ ಮಾತಾಡ್ತೇನೆ, ಒಂದು ಮಾತು ಹೇಳ್ತೇನೆ. ಅದು ಮಾತು ಹೇಳಿದಷ್ಟು ಕೂಡ ಏನಾಗುತ್ತೆ, ಅವನು ಹೇಳೋ ಸುಳ್ಳು ಅಂತ ಪ್ರೂವ್ ಆಗ್ತಾ ಹೋಗುತ್ತೆ. ಇಚ್ಛಾಮಿ ಅಹಮ್ಮಿತಿ ಹೇವ ನಿಜಾನುಭವ ರೋಧತಃ. ಇದಕ್ಕೇನು ಪ್ರಮಾಣ ಅಂದರೆ, ಅದಕ್ಕೇನು ಪ್ರಮಾಣ ಕೊಟ್ಟರು? ಕಾರಣ ಇಲ್ಲದ ಕಾರ್ಯ ಆಗೋದಿಲ್ಲ, ಚೇತನ ಇಲ್ಲದ ಕಾರಣ ಆಗೋದಿಲ್ಲ. ಅದೇನು ದೃಷ್ಟಾಂತ ಕೊಟ್ಟರು? ಪ್ರತಿಯೊಂದು ಕಾರ್ಯಕ್ಕೂ ಚೇತನ ಬೇಕು ಅನ್ನೋದಕ್ಕೆ ಏನು ಕಾರಣ ಕೊಟ್ಟರು? ಪಟ ಸೃಷ್ಟಿರ್ವ ಇತ್ಯನುಮ. ಇದೆಲ್ಲ ಮಧ್ವ ಮೂಲ ಇದೆ. ಗೊತ್ತಾಯ್ತಾ? ಪಟ ಸೃಷ್ಟಿ ವಿಜಯಕಾರ ಬೇಕಾ ಇಲ್ವೋ? ಕುಂಬಾರ ಬೇಕಾ ಇಲ್ವೋ? ಇದಕ್ಕೆ ಅನುಭವ ಬೇಕು. ಇದಕ್ಕೆ ಯಾವುದಕ್ಕೆ ಇಚ್ಛೆ ಇಲ್ಲದವನು ಚೇತನ ಆಗಲಾರ ಅಂಬದು. ಚೇತನ ಆಗಿದೆ ಏನಾಗಿರ್ಬೇಕು? ಅವನು ಇಚ್ಛೆ ಇರಬೇಕು. ಅದು ಅನುಭವ ಸಿದ್ಧ. ಅನುಭವ ರೋಧ ಅಂದ್ರೆ ಏನು? ರೋಧ ಅಂದರೆ ಅನುರೋಧ ಅಂತ ಅರ್ಥ. ರೋಧಕ್ಕೆ ಸೇರಿಸ್ಕೋಬೇಕು, ಇಲ್ಲ ವಿ ಸೇರಿಸ್ಬೇಕು, ಇಲ್ಲ ಅನುಸರಿಸ್ಬೇಕು. ವಿ ಸೇರಿಸಿದ್ರೆ ಏನಾಗುತ್ತಾಗ ವಿರೋಧ, ಅನುಸರಿಸಿದ್ರೆ ಅನುರಾಧ. ಅನುರೋಧ ಅಂತ ಹೇಳಿದಾಗ ಒಪ್ಪಿಗೆ ಅಂತ ಆಯಿತು. ವಿರೋಧ ಅಂದರೆ ಒಪ್ಪಿಲ್ಲ ಅಂತ ಅರ್ಥ ಆಯ್ತು. ರೋಧ ಶಬ್ದ ಹೇಗಿದೆ ಯೋಚನೆ ಮಾಡಬೇಕು. ಅನುರೋಧತಃ ಹೇಗೆ? ಅಥಾತೋ ಬ್ರಹ್ಮ ಜಿಜ್ಞಾಸ. ನೀನಂತ ಹೇಳ್ಬೋದು, ಅಪೋಸಿಟ್ ಪಾರ್ಟಿ ಅಥಾತೋ ಬ್ರಹ್ಮ ಜಿಜ್ಞಾಸ ನ ಕರ್ತವ್ಯ ಅಂತ ಹೇಳ್ಬೋದೋ? ಇಲ್ಲ. ಅದೇ ರೀತಿಯೇ ಇಲ್ಲಿ ಏನು ಹೇಳ್ಬೇಕೀಗ? ಅದಕ್ಕೆ ಆ ರೀತಿ ಇರೋದ್ರಿಂದ ಅನು ಸೇರಿಸ್ಬೇಕೆ ಹೊರತು ವಿ ಸೇರಿಸ್ಬಾರ್ದು. ಅರ್ಥ ಆಯ್ತಾ? ಯಾಕೆಂದ್ರೆ ಖಂಡನೆ ಮಾಡ್ತಾ ಇದ್ದಾರೆ. ಅದು ರೋಧ ಅವ್ರಿಗೆ ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ? ಈಗ ಅದೇ ಅಲ್ಲೇ ಹೇಳಿದ್ರಾಗ ಯಾವುದೇ ಆ ವಾಕ್ಯ ಎಲ್ಲದಕ್ಕೂ ಅನ್ವಯ. ಅಲ್ಲಿ ಕರ್ತವ್ಯ ಅಂತ ಸೇರಿಸ್ಬೇಕು, ನ ಕರ್ತವ್ಯ ಅಂತ ಸೇರಿಸ್ಬೇಕು. ಕರ್ತವ್ಯ ಅಂತ ಸೇರಿಸ್ಬೇಕು. ಊಟಕ್ಕೆ ಬಾ, ಊಟಕ್ಕೆ ರೆಡಿ. ಊಟ ರೆಡಿ ಅಂತಷ್ಟು ಬಾ ಅಂತ ಅರ್ಥನೋ ಬೇಡ ಅಂತ ಅರ್ಥನ? ಬಾ ಅಂತ ಅರ್ಥ. ಊಟಕ್ಕೆ ರೆಡಿ ಆದ್ದರಿಂದ ಬರಬೇಡ ಅಂತ ಹೇಳೋದಿಲ್ಲ.
ಕುತ ಇಚ್ಛಾ ಅಚೇತನಸ್ಯ ಸ್ವೇಚ್ಛಂ ಚೇತ್ ಕಿಮಚೇತನ ಅವೆಲ್ಲ ನೆನ್ಪಡ್ಕೋಬೇಕಿಲ್ಲಿ ಅನುರೋಧ ವಿರೋಧ ಆ ವಾಕ್ಯ ಬಂದಾಗ ಅದರಿಂದ ಇದರಿಂದ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಇಚ್ಛಾಭಿ ಅಹಮಿತಿ ಶೇವ ನಿಜಾನುಭವ ರೋಧ. ನಿಜ ಅಂದ್ರೆ ನಿಂದೇ ಅನುಭವ, ಪ್ರತಿಯೊಬ್ಬರ ಅನುಭವಕ್ಕೂ ಒಂದಿರೋ ಸಂಗತಿ. ನಮ್ಮ ಅನುಭವ ನಿಮ್ಮ ಅನುಭವ ಅಲ್ಲ, ಸಾರು ರ್ಯಾಷನಲ್ ಎಕ್ಸ್ಪೀರಿಯನ್ಸ್ ಅದು. ಅಚೇತನೇಚ್ಛಾ ಅಪಗತ ಯದಿ ಭೇದಾಗ್ರಹೋ ಅತ್ರ ಚ. ಅಚೇತನೇಚ್ಛಾ ಅಪಗತ, ಅಚೇತನ ಇಚ್ಛೆ ಇಲ್ಲ ಅಂದಮೇಲೆ ಯದಿ ಭೇದಾಗ್ರಹೋ ಅತ್ರ ಚ. ಈ ಭೇದ ಯಾಕೆ ಮಾಡ್ತೀವಿ? ಹಾಗೆ ಚೇತನ ಅಚೇತನ ಮಾಡಲಿಕ್ಕೆ ಹೋಗಬೇಡ. ಅಚೇತನಕ್ಕೂ ನೀವು ಇಚ್ಛಾದಿಗಳಿದೆ ಅಂತ ಹೇಳಿದ್ರೆ ಚೇತನ ನೀವು ಅದು ಮಾಡಕ್ಕೆ ಕಾರಣ ಬೇಕಲ್ಲಪ್ಪ. ಈಗ ಚೇತನ ಅಚೇತನ ಡಿವೈಡ್ ಮಾಡ್ಬೇಕಾದ್ರೆ ಏನು ಬೇಕು ನಾವು? ಇಚ್ಛೆ ಇರಬೇಕೆ ಇಲ್ಲದಿರಬೇಕೆ, ಜ್ಞಾನ ಇರಬೇಕೆ ಇಲ್ಲದಿರಬೇಕೆ ಅಂತ ಡೆಫಿನೇಷನ್ ಕೊಡಬೇಕು. ಈ ಚೇತನ ಅಚೇತನಕ್ಕೆಲ್ಲ ಒಪ್ಪೋದಾದರೆ ಭೇದ ಯಾಕೆ ಮಾಡ್ತೀವಿ? ಅವ್ರು ಏನಂತ ಹೇಳಬೇಕಾಗ ಚೇತನ ಒಂದೇ ಇರೋದೊಂದು ಅಚೇತನ ಒಂದೇ ಇರೋದು ಅಂತ ಹೇಳ್ಕೊಂಡು ಅದು ಇದೆಲ್ಲ ವಾದ ಮಾಡಿದಾಗ ಅವ್ರು ಎಷ್ಟು ತಪ್ಪು ಮಾಡ್ತಾರೆ. ಮೆಟೀರಿಯಲ್ ಅಚೇತನ ಒಪ್ಪಿದ್ರೆ ಏನಾಗ್ತದೆ? ಬರೀ ಅಚೇತನ ಒಪ್ತಾನೆ. ಏನಂತ ಕರೀತಾರೆ ಅವ್ರನ್ನ? ಏನಂತ ಕರೀತಾರೆ? ಜಡವಾದಿಗಳು, ಮೆಟೀರಿಯಲಿಸ್ಟ್ ಅಂತ ಕರೀತಾರೆ. ಕೆಲವರು ಜಡ ಒಪ್ಪೋದಿಲ್ಲ, ಬರೀ ಚೇತನ ಒಪ್ತಾರೆ. ಅವ್ರಿಗೇನಂತಾರೆ? ಐಡಿಯಲಿಸ್ಟ್ ಬರೀ ಚೇತನ ಒಪ್ಪೋದು. ಅಂದ್ರೆ ಚೇತನ ಒಂದೇ ಇದೆ, ಅಚೇತನನೇ ಇಲ್ಲ. ಅಚೇತನ ಒಂದೇ ಇದೆ, ಚೇತನನೇ ಇಲ್ಲ. ನೀ ಎರಡು ಒಪ್ಪಿ ಎರಡು ಒಂದೇ ಅಂತ ಹೇಳಿ ಆಗಿದ್ದಿಷ್ಟೇ. ಈಗ ಆಗಿದ್ದೇನೋ ಪ್ರಮಾಣ ವೇದ ಪ್ರಮಾಣ ಅಪ್ರಪ್ರಯೋಜಕ ಹೇಳಿದಾಗ ಆಯ್ತಷ್ಟೇ. ನಿಹಿಲಿಸ್ಟ್ಸ್ ನಿಲ್ ಎಕ್ಸಿಟ್ಸ್, ನಿಹಿಲಿಸ್ಟ್ ಅಂತ ಹೆಸರು, ಶೂನ್ಯವಾದಿಗಳು. ಅಚೇತನೇಚ್ಛಾಪಗತ ಯದಿ ಭೇದಾಗ್ರಹೋ ಚ ಕಥಂ ಸ ನ ಘಟಸ್ಯ ಸ್ಯಾತ್ ಮನೋ ಮೇ ಇತಿ ಭೇದತಃ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಮನಸ್ಸು ಅಪಚೇತನ, ನನ್ನ ಮನಸ್ಸು ಅಂತ ಹೇಳಬೇಕಾದ್ರೆ ಮನಸ್ಸು ಜಡ, ನನ್ನ ಸ್ಪೆಕ್ಸ್ ಅಂತ ಹೇಳಿದಾಗ ಸ್ಪೆಕ್ಸ್ ಬೇರೆ ನಾನು ಬೇರೆ ಅಂತ ಆಗೋದಿಲ್ಲ. ಸೊ ಮನಸ್ಸು ಬೇರೆ, ಮನಸ್ಸು ಜಡ. ಅದು ಯಾಕೆ ಕೆಲಸ ಮಾಡುತ್ತೆ? ಚೇತನ ಲಿಂಕ್ ಆಗಿದ್ದಕ್ಕೆ ಮಾಡುತ್ತೆ. ಇಲ್ಲದ ಹೋದರೆ ಮನಸ್ಸು ಇದು ಮಾಡೋಕ್ಕಾಗೋದಿಲ್ಲ. ಅದ್ರಲ್ಲಿ ಪ್ರತಿ ಸುಮ್ಮನೆ ಓದ್ಕೊಂಡು ಹೋದರೆ ಅವನಿಗೆ ಎಷ್ಟು ಕ್ಲಿಯರಾಗಿ ಪ್ರತಿ ಸೆಪ್ಪನ್ನು ಅದಕ್ಕೆ ಅಷ್ಟು ಕ್ಲಾರಿಟಿ ಇರುತ್ತೆ. ಟೀಕಾರ ವಿಶೇಷ ಬಿಡಿಸಿಬಿಟ್ಟು ಎಲ್ಲದನ್ನು ಸೇರಿಸಿ ಹೇಳ್ತಾರೆ. ಮನಸ್ಸೋಪಿ ಗೃಹೀತತ್ವಾತ್ ಉಭಯಾತ್ಮಕತಾಯತಃ. ಮನಸ್ಸಿಗೆ ಎರಡಿದೆ, ವೆರಿ ಇಂಪಾರ್ಟೆಂಟ್. ಮನಸ್ಸಿಗೆ ಎರಡು ರೋಲಿ, ಎರಡು ಮನಸ್ಸಿದೆ, ವೆರಿ ಇಂಪಾರ್ಟೆಂಟ್. ಏನದು? ಒಂದು ಮನಸ್ಸು ಜೀವನೊಳಗೆ ಒಂದಾಗಿರ್ತಕ್ಕಂಥ ಚೇತನ ಮನಸ್ಸು, ಹೊರಗಿಂದ ಏನದು? ಜಡ ಮನಸ್ಸು. ಅದಕ್ಕೇನೆ ಈಗ ಭಗವದ್ಗೀತೆ ಅರ್ಥ ಆಗುತ್ತೆ. ಪ್ರತಿಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಮನಸ್ಸಿನ ಕಾಮನೆ ಬಿಟ್ಟು ಬಿಡು. ಇದು ಸ್ಪಷ್ಟತೆ ಇದೆಲ್ಲ ಬರೀತಾರೆ. ಮನಸ್ಸು ಎರಡು ವಿಧ ಇದೆ, ಸ್ವರೂಪಗತವಾದ್ದು, ಬಾಹ್ಯವಾದದ್ದು. ಇಲ್ಲಿ ಮನೋಗತ ಅಂದ್ರೇನು? ಬಾಹ್ಯ ಮನಸ್ಸಲ್ಲಿ ಬಂದಿರೋದು. ಎಲ್ಲೋ ನೋಡಿದ ಬೇಕು ಅಂತ ಹೇಳಿದ, ಸ್ವರೂಪದ್ದಲ್ಲ ಅದು. ಅದನ್ನ ನೋಡಿ ಮನಸ್ಸು ಆ ಕಡೆ ಹೋಯ್ತು ಅಷ್ಟೇ. ಅದು ಬಿಟ್ಬಿಟ್ಟೆ ಡೀಲಿಂಗ್ ಆಗಿಬಿಡ್ತಾರೆ. ಸೊ ಅದು ಹಸಿವೆ ಆಗಿದೆ, ಅದು ಹೋಗೋದಿಲ್ಲ. ಯಾಕೆ? ಹಸಿವೆ ಆಗಿರೋ ಮನಸ್ಸಿಗೆ ಅಲ್ಲ, ಯಾರಿಗೆ? ಚೇತನಕ್ಕೆ. ಅದೇನು ಮಾಡಿದ್ರೆ ಹೋಗಲ್ಲ, ಅದೇ ಬೇಕು ಅನ್ಸುತ್ತೆ. ಸೊ ಮನೋಗತವಾದ ಕಾಮನೆಗಳು ಹೋಗಬೇಕೇ ಹೊರತು ಸ್ವರೂಪದಲ್ಲಿರೋ ಕಾಮನೆ ಹೋಗಬಾರ್ದು. ಸ್ವರೂಪದ ಕಾಮನೆಗಳು ಯಾವುದು? ಇಹಕಲು ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂತ್. ಸ್ವರೂಪದ ಇಚ್ಛೆ ಇದು. ಮತ್ತೆ ಅದು ಬೇಕು ಇದು ಬೇಕು ಅಂತ ಬಯಸೋದು ಹೊರಗಿಂದೆಲ್ಲ ಯಾವುದದು? ಬಾಹ್ಯ. ಅದಕ್ಕೆ ಬಾಹ್ಯ ವಸ್ತುಗಳನ್ನು ಬಯಸಿದರೆ ಅದು ಸ್ಥೂಲ ಮನಸ್ಸಿನ ಕೆಲಸ. ಸೂಕ್ಷ್ಮ ಮನಸ್ಸಿನ ಕೆಲಸ ಯಾವುದು? ಸಹಜವಾದನ್ನು ಬಯಸೋದು. ಅದು ಇನ್ಸ್ಟಿಂಕ್ಟ್ ಅಂತೀವಲ್ಲ, ಹಾಗೆ. ಇನ್ಸ್ಟಿಂಕ್ಟ್ ಅಂದರೆ ಹಸಿವೆ ಆಗಿದೆ, ಬಾಯಾರಿಕೆ ಆಗಿದೆ, ದಿಲ್ ಹೇಗೆ ಅನಿಸುತ್ತೋ, ನಮಗೆ ತಿಳುವಳಿಕೆ ಬೇಕಾಗಿದೆ, ಜ್ಞಾನ ಆನಂದ ಬೇಕಾಗಿದೆ ಎಂಬುದು ಇದನ್ನು ಯಾರು ಗಮನಿಸೋದಿಲ್ಲ. ಏಕಲು ಸುಖಮೇವ ಸ್ಯ. ಹಸಿವೆ ಒಂದು ಇನ್ಸ್ಟಿಂಕ್ಟು, ಬಾಯಾರಿಕೆ ಇನ್ಸ್ಟಿಂಕ್ಟು, ಸುಖ ಬೇಕು ಅನ್ನೋದು ಬೇಸಿಕ್ ಇನ್ಸ್ಟಿಂಕ್ಟ್. ಅದಿಲ್ಲದೆ ಹೋದರೆ ಹಸಿವು ಬಾಯಾರಿಕೆ ಅರ್ಥನೇ ಇಲ್ಲ. ಗೊತ್ತಾಯ್ತು? ಅದನ್ನು ಬಿಟ್ಟುಬಿಟ್ರು. ಕಥಂಸನ ಘಟಸ್ಯ ಸ್ಯಾತ್ ಮನೋಮೇ ಇತಿ ಹೇದತಃ. ಆದರೆ ಘಟಕ್ಕೆ ಅದೆಲ್ಲ ಇರೋಕ್ಕೆ ಸಾಧ್ಯನಾ? ನಮ್ಮ ಮನಸ್ಸಿಗೆ ಹೇಗೆ ಇಚ್ಛಾದಿಗಳಿರಲಿಕ್ಕೆ ಸಾಧ್ಯ ಇಲ್ಲವೋ ಅದೇ ರೀತಿ ಏನಿಷ್ಟ ಸಾಧ್ಯ ಇಲ್ಲ. ಜಡ ಪದಾರ್ಥಗಳಿಗೆ ಇವೆಲ್ಲ ಇರಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸೋಪಿ ಗೃಹೀತತ್ವಾತ್ ಉಭಯಾತ್ಮಕತಾಯತಃ. ಕಾಮಸ್ಯತು ಮನಃ ಕಾಮಃ ಪ್ರಿಯಾಪ್ರಿಯ ವಿಭೇದತ. ಕಾಮಸ್ಯತು ಮನಃ ಕಾಮಃ. ಮನಃ ಕಾಮ ಅಂತ ವಾಕ್ಯ. ಈ ಕಾಮನೆಗಳೆಲ್ಲ ಮನಸ್ಸಿನ ಕಾಮನೆಗಳು. ಅದಕ್ಕೆ ಹೇಳಬೇಕಾದ್ರೆ ಬರೀ ಕಾಮ ಬಿಡು ಅಂತ ಹೇಳಿಲ್ಲ. ಮನೋಗತಾನ್ ಕಾಮಾನ್, ಮನಸ್ಸಿನ ಕಾಮನೆ ಬಿಟ್ಟುಬಿಡು ಅಂತ ಹೇಳ್ತಾರೆ. ಮನಸ್ಸಿನ ಕಾಮನೆ ಬಿಟ್ಟುಬಿಡು. ಆ ಪದ ಸ್ವಾರಸ್ಯ ಗೊತ್ತಾಗೋದು ಇದನ್ನು ಓದಿದಾಗ. ಅರ್ಥ ಆಯ್ತಾ? ಜಡ ಮನಸ್ಸಿದೆ, ಚೇತನ ಮನಸ್ಸಿದೆ. ಚೇತನ ಮನಸ್ಸು ನಾವೇ ಮನಸ್ಸು ಜಡ ಇಲ್ಲ ಅಂತ ಕೇಳಿದರೆ ಚೇತನಂದೇ ಭಾಗ ಅದು. ಆದ್ದರಿಂದ ದೋಷ ಇಲ್ಲ.
ಚೇತನನ್ನು ಬಿಟ್ಟು ಅಚೇತನ ಮನಸ್ಸು ಚೇತನ ಒಂದೇ ಅಂತ ತಪ್ಪಾಗ ಅದನ್ನು ಹೇಳಿಲ್ಲ. ರಚನಾನುಪಪತ್ತೇ ತತ್ ನ ಸರ್ವಜ್ಞಾನುಮಾಗ ವೈವಿಧ್ಯಂ ದೃಶ್ಯತೆ ಚಾಸ್ಯ ತಸ್ಮಾತ್ ಭೇದಾಗ್ರಹ ಕುತಃ. ಆದ್ದರಿಂದ ನೀವು ಭೇದಾಗ್ರಹ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ರಚನಾನುಪಪತ್ತೇ ತನ್ನ ಸರ್ವಜ್ಞಾನುಮಾಗತಂ, ಇದೆಲ್ಲ ಯಾತಕ ಸೂತ್ರ. ರಚನಾನುಪಪತ್ತೇಶ್ಚ ಜ್ಞಾನುಮಾನಂ ಅಂತ ಹೇಳಿದ್ದಾರೆ. ಸರ್ವಜ್ಞಾನುಮಾಗತಂ, ಎಲ್ಲಿ ರಚನೆ ಇರಬೇಕು ಅಲ್ಲೇನಿರಬೇಕು, ಅವನು ಜ್ಞಾನ ಇರಬೇಕು. ಆದರೆ ಸರ್ವ ಸೃಷ್ಟಿ ಮಾಡಬೇಕಾದ್ರೆ ಸರ್ವಜ್ಞ ಆಗಿರಬೇಕು. ಅರ್ಥ ಆಯ್ತಾ? ಒಂದು ಮೇಸ್ತ್ರಿಗೆಲ್ಲ ಗೊತ್ತಿರಬೇಕು, ಮೇಸನಿಗೆಲ್ಲ ಗೊತ್ತಿರಬೇಕಾಗಿಲ್ಲ. ಮೇಸನಿಗೆ ಏನು ಗೊತ್ತಿದ್ರೆ ಸಾಕು, ತನ್ನ ಕೆಲಸ. ಎಲೆಕ್ಟ್ರಿಷಿಯನ್ ತನ್ನ ಕೆಲಸ ಸಾಕತ್ತೆ. ಇವನು ಮೇಸ್ತ್ರಿಗೆ ಮೇಸನ್ ಬೇರೆ ಮೇಸ್ತ್ರಿ ಬೇರೆ. ಮೇಸ್ತ್ರಿ ಏನು ಮಾಡುತ್ತೆ, ಎಲ್ಲದಕ್ಕೂ ನಾಲೆಡ್ಜ್ ಇರಬೇಕು. ಅದು ಸರ್ವಜ್ಞ. ಸರ್ವಜ್ಞ ಅಂದರೆ ಬಿಲ್ಡಿಂಗ್ ಸರ್ವಜ್ಞ ಅಂತ ಅರ್ಥ, ಮೆಡಿಕಲ್ ಗೊತ್ತಿರಬೇಕು ಅಂತ ಅರ್ಥ ಅಲ್ಲ. ಆ ವಿಷಯದೇ ಆ ವಿಷಯ ಎಲ್ಲ ಗೊತ್ತು. ಅದು ಎಲ್ಲ ವಿಷಯ ಎಲ್ಲ ಗೊತ್ತು ಅನ್ನೋದು ಅದು ಅಬ್ಸಲ್ಯೂಟ್. ರಚನಾ ಅನುಪಪತ್ತೇ ತನ್ನ ಸರ್ವಜ್ಞ. ಇದಿಷ್ಟು ಕೂಡ ಮಧುವಿದ ಉಪನ್ಯಾಸದಲ್ಲಿ ಫಸ್ಟ್ ಬಂದಿರೋದಿದ್ದೇನೆ. ಇಲ್ಲಿ ಫಸ್ಟ್ ಅಧಿಕರಣ, ಇದು 15ನೇ ಅಧ್ಯಾಯದ ಆಚಾರ ಉಪನ್ಯಾಸದಲ್ಲಿ ಫಸ್ಟ್ ಬಂದಿರೋದಿದ್ದೇನೆ. ಸಮೀಪಾದ ಉಪನ್ಯಾಸ. ಉಪನ್ಯಾಸದವರು ಕೂಡ ಈ ಭಾಗ ಯಾವುದಕ್ಕೆ ಸೇರಿದ್ದದು? ಸಮೀಪಾದಕ್ಕೆ ಸೇರಿರೋದು. ಗೊತ್ತಾಯ್ತಾ? ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಏನು ಬೇಕಾಗಿತ್ತು ಅವರಿಗೆ? ತಿರುಗುಬಂಡಿದ ಆಚಾರ ಕೂತಿದ್ದಾರೆ ಎದುರುಗಡೆ. ಅವ್ರನ್ನ ಈಗ ಅವ್ರ ಮನಸ್ಸು ಬದಲಾಗಬೇಕೀಗ. ಅದಕ್ಕಾಗಿ ಅದನ್ನೇ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಆಚಾರ್ಯರು. ಅವ್ರು ಹೇಳಬೇಕಾದ್ರೂ ಕೂಡ ನಾರಾಯಣ ಪಂಡಿತಾಚಾರ್ಯರು ಉಳಿದ ವಿಷಯನ ಹೇಳಲಿಲ್ಲ. ಆಚಾರ್ಯ ಹೇಳಲಿಲ್ಲ ಅಂತ ಅರ್ಥ ಅಲ್ಲ. ಈ ಅವ್ರ ಅಪ್ಪ ಬದಲಾವಣೆ ಕಾರಣ ಆಗಿದ್ದಿದ್ದು. ಇದನ್ನು ಕೇಳಿದಾಗ ಅವ್ರಿಗೆ ಹೊಸ ಒಂದು ಪ್ರವೇಶಕ್ಕೆ ಕನ್ವಿನ್ಸ್ ಆಗುತ್ತೆ. ಅದು ಸಮಯಪಾದ. ಯಾರೋ ವಿರೋಧಿಗಳು ಬಂದಾಗ ಸಮಯಪಾದ ಹೇಳಬೇಕು, ಆಸಕ್ತರು ಬಂದಾಗ ಫಲಾಧ್ಯಾಯ ಹೇಳಬೇಕು. ಸಂಶಯ ಇಲ್ಲದೆ ಬಂದವರಿಗೆ ಫಲಾಧ್ಯಾಯ, ಹಸಿವಿನಿಂದ ಬಂದವರಿಗೆ ಊಟ, ಗಲಾಟೆ ಮಾಡಕ್ಕೆ ಬಂದವರಿಗೆ ಸಮಯಪಾದ. ಅರ್ಥ ಆಯ್ತಾ? ಇದೆಲ್ಲ ತಿಳ್ಕೊಂಡ್ರೆ ಸಮಯಪಾದನೆ ಯಾಕೆ ಹೇಳಿದ್ರು ಒಬ್ಬ ಸ್ವಾರಸ್ಯ ಬರುತ್ತೆ. ಮನಸೋಪಿ ಗೃಹೀತತ್ವ ಉಭಯಾತ್ಮಕತಾ ತತಃ ಅಚೇತನಂ ಜಗತ್ಕತ್ವ ಹೊರತಾಗಿದೆ. ಅಲ್ಲಿಗೆ ಬೇಕಾದಷ್ಟ ಆಯ್ತು. ಸಾಂಖ್ಯ ಮತದಲ್ಲಿ ಏನಿದೆ ಮೊದಲೆಲ್ಲ ಇನ್ನೂ ಇದೆ, ಈ ಮುಗಿಯಲ್ಲ ಅದು. ನಾಳೆ ಅಂದರೆ ಮುಂದಿನ ಸೋಮವಾರ ಏಕಾದಶಿ ದಿವಸ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ಪ್ರವಚನ. ಮುಂದಿನ ಸೋಮವಾರದ ದಿವಸ ಪ್ರವಚನ. ಇದು ಪಾಠ ಮುಂದುವರಿ. ಮುಂದಿನ